ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಾದಾಮಿಗೆ ಬಂದಿದ್ದೀವಿ. ಬನ್ನಿ ಇಲ್ಲಿನ ಜನರ ರಾಜಕೀಯ ಲೆಕ್ಕಾಚಾರ ಏನಿದೆ ಅಂತ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ತೆ. ಸಂತೋಷ್ ಸಿಂಗ್ ರಜಪೂತ್ ಅಂತ, ಚೋಳಚಗುಡ್ಡ ನಮ್ಮೂರು. ಸರ್ ಹೇಳಿ, ಈಗ ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಅನ್ನೋಕ್ಕೇನೈತಿ, BJP ಬರ್ತೈತಿ. ಗದ್ದಿಗೌಡ ಪಕ್ಷಕ್ಕೆ ಯಾವ ಅಭ್ಯರ್ಥಿ ನಿಂತಾನ ಮುಖ್ಯ ಅಲ್ಲ, ದೇಶ ಮುಖ್ಯ. ದೇಶ ಕಾಯ್ಬೇಕಾದ್ರೆ ಎಲ್ಲರೂ BJPಗೆ ಓಟ್ ಹಾಕಬೇಕು. BJPನ ಬರುತ್ತೆ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಅಭಿಪ್ರಾಯ ಏನಾಗಿದೆ ಅಂದರೆ ಒಟ್ಟು ದೇಶ ಉಳಿಬೇಕಂದ್ರೆ ಮೋದಿ ಇದೊಂದು ಬಾರಿ ತರ್ಬೇಕ್ರಿ. ಯಾಕೆ ಅವರು ಬಂದರೆ ದೇಶ ಅನ್ನೋದು ಅವ್ರು ಎಲ್ಲರಿಗೆ ಅರ್ಥ ಆಗತ್ತೆ ರೀ. ವಿದ್ಯಾವಂತರಿಗೆ ಎಲ್ಲರಿಗೂ ಗೊತ್ತಾಗತ್ತದ, ಬುದ್ಧಿವಂತರಿಗೆ ಮಾತ್ರ ಅದು ಗೊತ್ತದ. ಬುದ್ಧಿವಂತರಿಗೆ ಬುದ್ಧಿ ಇಲ್ಲದಪ್ಪ ಅಂತಂದ್ರೆ ನಮ್ಗೆ ದೇಶ ಬೇಡಪ್ಪ, ನಾವು ಇಲ್ಲೇ ನಮ್ಮ ಜೀವನ ರೊಕ್ಕ ಇಟ್ಕೊತೀವಿ, ರೊಕ್ಕ ಬರಲಿ ಸಾಕು, ನಮಗೆ ಮತ್ತೊಂದು ಏನು ಬೇಡ, ಯಾವ ತಾಯಿ ತಂದಿನ ಬೇಡ, ಯಾವ ದೇಶನ ಬೇಡ, ಏನು ಬೇಡಪ್ಪ ಅಂತಂದ್ರೆ ರೊಕ್ಕ ಇಟ್ಕೊಂಡು ಸುಮ್ಕೊಂಡ್ರು ಮಂದಿ ಭಾಳ ಐತೆ. ಆದ್ರೆ ದೇಶದ ಬಗ್ಗೆ ಚಿಂತನೆ ಮಾಡೋರು, ರಾಜ್ಯದ ಬಗ್ಗೆ ಚಿಂತೆ ಮಾಡೋರು, ಇವ್ರಿಗೆ ಪುಗ್ಶೆಟ್ಟಿ ಹೆಂಗೆ ಕೊಡ್ತಾರೆ, ಇವರು ಯಾರ ಮ್ಯಾಗೆ ಹಾಕ್ತಾರೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ನಮ್ಮ ಮೇಲೆ ಹಾಕಿ ನಮಗೆ ನಮ್ಮ ಜೇಬು ತುಂಬಿಸ್ತಾರೆ ಆಟೆ. ಮತ್ತು ಅದ್ರ ಹೆಂಗಿರುತ್ತೆ? ಕಾಂಗ್ರೆಸ್ ಬರುತ್ತೆ ಸರ್. ಕಾಂಗ್ರೆಸ್ ಬರುತ್ತೆ 100%. ಹೆಂಗೆ ಹೇಳ್ತಿ? ಏನು ಅವರು ಅಭಿವೃದ್ಧಿ ಮಾಡ್ಯಾರ, ಒಳ್ಳೆ ಗ್ಯಾರಂಟಿ ಯೋಜನೆ ಕೊಟ್ಟಾರ. ಹೌದಾ? ಸರ್ ನಮಸ್ಕಾರ. ತಮ್ಮ ಹೆಸರು? ರವಿ ಶಿವಶಿಂಪಿ ಅಂತೇಳಿ. ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ ಸರ್? ಸಲ ದೇಶದ ಪ್ರಶ್ನೆ ಐತೆ ಸರ್, ಎಲ್ಲ ಮೇನ್ ದೇಶದ ಕಾಯೋ ಪ್ರಶ್ನೆ ಐತೆ ರೀ. ಅದಕ್ಕೆ ಮತ್ತು ಇದಕ್ಕೆ ಉತ್ತರ ಮೋದಿ ಒಬ್ಬರೇ ರೀ, ಮತ್ತೆ ಯಾರಿಲ್ಲ, ಬೇರೆ ದಾರಿ ಇಲ್ಲ. ಹೆಂಗೆ ಅವರೇ ಅಂತೀರಿ? ಹೌದು, ಇಲ್ಲಿ ಕರ್ನಾಟಕ ಎಲ್ಲ ಹೆಂಗೆ ನಡೀತದೆ ನಿಮ್ಗೆ ಗೊತ್ತಾಯ್ತು, ನಾವು ಹೇಳೋದು ಬೇಡ. ಏನೇನಾಗಿದೆ ಎಲ್ಲಿ ಎಲ್ಲ ನೀವೇ ನೋಡತ್ತಿರಲ್ಲ ಏನಾಗಿದೆ ಅನ್ನೋದು ಗೊತ್ತಾಯ್ತು ಎಲ್ಲರಿಗೆ. ಹುಬ್ಳಿ ಉದಾಹರಣೆ, ನಮ್ಮ ಬಾದಾಮಿಯಲ್ಲೇ ಮೇನೆ, ಮತ್ತು ಬಾದಾಮಿಯಲ್ಲೇ ಆಗಿದೆ. ನಮ್ಮ ಬಾದಾಮಿಯಲ್ಲೇ ನಮ್ಮ ಅಂಗಡಿ ಮುಂದೆನೇ ಬಂದು ಬಡ್ದು ಹೋಗ್ಯಾರ. ಇದು ಎಲ್ಲಿ ದಬ್ಬಾಳಿಕೆ ಎಷ್ಟು ಆಗ್ತದೆ. ಹೀಗಾಗಿ ಮೋದಿ ಒಬ್ಬರೇ ಇದಕ್ಕೆ ಪರಿಹಾರ, ಮತ್ತು ಬೇರೆ ಇಲ್ಲ. ಇಲ್ಲಿನ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ಸ್ ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಎಲ್ಲ ತುಟ್ಟಿ ರೇಟ್ಗಳೆಲ್ಲ ದುಟ್ಟಾಗಿದೆ, ಜನರಿಗೆ ತೊಂದರೆ ಆಗಿದೆ. BJP ಸರ್ಕಾರ ಇದ್ದರೆ ಎಲ್ಲರಿಗೂ ಫೆಸಿಲಿಟಿ ಚೆನ್ನಾಗಿರುತ್ತೆ. ಸರ್ಕಾರ ಇದ್ದಾಗ ಆಗಲಿಲ್ಲ ಸಾಹೇಬ್ರ. BJP ಇದ್ದಾಗ ಹೆಲ್ಪ್ ಭಾಳ ತೊಗೊಂಡಿದ್ದೀವಿ. ಪೆಟ್ರೋಲ್ ಏರಿಕೆನೂ ಆಗೈತ್ರಿ. ಹಾಂ ರೀ. ಮತ್ತು ತಿನ್ನು ಎಣ್ಣೆ ಹೆಂಗೆ KG ಐತ್ರಿ? ಈಗ ಮೊದಲು ಹೆಂಗಿತ್ರಿ? 90 ರೂಪಾಯಿ KG ಐತ್ರಿ. ಈಗ 150, 160 ಆಗೈತ್ರಿ. ಯಾವ ಸರ್ಕಾರದಾಗ ಆಗೈತ್ರಿ ಇದ? ಕಾಂಗ್ರೆಸ್ ಗೌರ್ಮೆಂಟ್ ಅಲ್ರಿ ಸಾಹೇಬ್ರ, BJP ಸರ್ಕಾರದಾಗ. ಹೌದು. ಕಾಂಗ್ರೆಸ್ ಈಗ ಆಡಳಿತ ಬಂದಾರ್ರಿ ಈಗ ಅವ್ರ. ಇನ್ನು ಮುಂದೆ ಚಾಲೂ ಆಗೋದು ಕಾಂಗ್ರೆಸ್ ದರ್ಬಾರ. ನಿಮ್ಮ ಅಭಿಪ್ರಾಯ ಹೇಳಿ ಸರ್? ರೇಟುಗಳೆಲ್ಲ ಕಡಿಮೆ ಆಗಬೇಕು, ಇಷ್ಟೇ ಚೆನ್ನಾಗಿ ಒಳ್ಳೆ ವ್ಯಕ್ತಿ ಆರ್ಚ್ ಬರಬೇಕು. ನಮ್ಮ ಗೌರ್ಮೆಂಟ್ ಇದು ಆಗಬೇಕು. ಯಾವುದು ಗೌರ್ಮೆಂಟ್, ಕಾಂಗ್ರೆಸ್ ಆಗಲಿ BJP ಆಗಲಿ, ಒಳ್ಳೆ ಕೆಲಸ ಮಾಡಬೇಕು. ಸರ್ ನಮಸ್ಕಾರ. ತಮ್ಮ ಹೆಸರು? ಸೂರಜ್ ಇನಾಮ್ದಾರ್ ಅಂತ ಸರ್. ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ಈಗ ಸರ್ಕಾರ ಚೇಂಜ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ಸರ್. ಯಾಕೆ? ಎಲ್ಲರಿಗೂ ಒಂದೊಂದು ಚಾನ್ಸ್ ಸಿಕ್ಕರೆ ನಮಗೂ ಅವ್ರಿಗೂ ಬೆಲೆ ಇರುತ್ತೆ, ಮತ್ತು ನಮ್ಮ ಓಟ್ ಹಾಕಿದ್ದಕ್ಕೂ ಬೆಲೆ ಇರುತ್ತೆ ಸರ್. ಅದೇ ಸರ್ಕಾರ ಅದೇ ಹಾಡ ಅದೇ ರಾಗ ಇದ್ದರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರೋದಿಲ್ಲಲ್ಲ ಸರ್. ಏನು ಚೇಂಜಸ್ ಬಯಸ್ತಾ ಇದ್ದೀರಾ ನೀವು? ಏನಿಲ್ಲ ಸರ್, ಬಡವರು ಸ್ವಲ್ಪ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು ಇದೆ ಸರ್, ಮತ್ತೇನಿದೆ. ಈಗ ನಮ್ಮದು ಹೊಲ ಇದೆ ಸರ್. ಆಮೇಲೆ ಫಸ್ಟ್ ನಾವು ನಮ್ಗೆ ಖತ ತರ್ತಿದ್ದೀವಲ್ಲ ಸರ್ ಹೊಲದಲ್ಲಿ ಒಗಿಯುವಾಗ ಅದು 150 ರೂಪಾಯಿಗೆ 150ಗೆ ಒಂದು ಚೀಲ ಯೂರಿಯಾ ಬರುತ್ತದೆ. ಈಗ 300, 400 ಆಗಿದೆ ಸರ್. DAP 1200ಗೆ ಬರುತ್ತಿದೆ ಸರ್, 1900 ಆಗಿದೆ ಸರ್. ಮತ್ತು ರೈತರಿಗೆ ಉಳಿದೇನು ಸರ್ ಹತ್ರ? ಈಗ ಕಬ್ಬಿನ ಬೆಲೆ 2600 ಇದೆ ಸರ್. ಒಂದು ಎಕರೆ ಬೆಳೆಸಬೇಕಾದ್ರೆ ಸರ್, ಒಂದು ಎಕರೆಗೆ ಇಲ್ಲಿಲ್ಲ ಅಂದ್ರೆ ಒಂದು 30-40 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್. ಎಕರೆಗೆ ಬೆಳೆ ಎಷ್ಟು ಹೊಂಡ್ಲಾಗತ್ತೆ ಸರ್? 30 ಟನ್ 40 ಟನ್ ಕಬ್ಬು ಹೊಂಡ್ಲಾಗಿದೆ ಸರ್. ರೈತರಿಗೆ ಏನು ಉಳಿದು ಸರ್? ಮತ್ತು ಅವ್ರಿಗೆ ಖರ್ಚು ಅದಕ್ಕೆ ಖರ್ಚು ಹೊಂಡಬೇಕಲ್ಲ ಸರ್. ಇದಕ್ಕೆಲ್ಲ ಪರಿಹಾರ ಏನಾಗಬೇಕಂತೀರಿ? ಏನಿಲ್ಲ ಸರ್, ಸರ್ಕಾರ ಯಾವುದೋ ಆದರೂ ಬಂದ್ರೆ ನಮಗೇನು ತಪ್ಪೆಲ್ಲ, ಕೆಲಸಗಳು ಒಳ್ಳೇದಾಗಬೇಕು ಸರ್. BJP ಬರಲಿ ಅಥವಾ ಕಾಂಗ್ರೆಸ್ಸೇ ಬರಲಿ ಸರ್, ನಮ್ಗೆ ಅವರೇ ಬೇಕು ಇವರೇ ಬೇಕು ಇಲ್ಲ, ಜನರಿಗೆ ಒಳ್ಳೇದಾಗಬೇಕು ಇಷ್ಟೇ ಸರ್. ಅಣ್ಣ ನಮಸ್ಕಾರ. ತಮ್ಮ ಹೆಸರು? ಪ್ರವೀಣ್ ಅಂತಂದ್ರೆ. ಪ್ರವೀಣ್. ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ಎಲ್ಲ ನಮಗಂತೂ ಏನೋ ಮನೆಗಿನಿ ಏನೂ ಇಲ್ಲ. ಏನು ಮನೆಗಿನಿ ಏನು ಕೊಟ್ಟ ಒಂದು ಏನೋ ಕೆಲಸ ದುಡ್ಡು ಏನೋ ಸ್ವಲ್ಪ ಒಂದಿಟ್ಟು ಕೊಟ್ಟರೆ ಹಾಕ್ತೀವಿ. ನಮ್ದಂತರೂ ಕಾಂಗ್ರೆಸ್ ಏನಿದ್ರು ಕಾಂಗ್ರೆಸ್ಗೆ ಹಾಕೋರು ನಾವು ಓಟು. ನಮ್ಮ ಮನೆಯವ್ರು ಒಟ್ಟು ಮತ್ತಿಕಟ್ಟಿ ಅಂತಂದು ನಮ್ಮದು ನಾವು ಮತ್ತಿಕಟ್ಟಿ ಅಷ್ಟು ಕಾಂಗ್ರೆಸ್ಗೆ ಹಾಕೋರು ನಾವು. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ?
ಎಲೆಕ್ಷನ್ ಓಟ್ ಹಾಕ್ಬೇಕು ಸರ್ ಎಲ್ಲರೂ, ಕಂಪಲ್ಸರಿ ಹಾಕ್ಬೇಕ್ರಿ ಎಲ್ಲರೂ. ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? MP ಕ್ಯಾಂಡಿಡೇಟ್ಸು ಸಂಯುಕ್ತ ಪಾಟೀಲ್ ಬರ್ತಾರೆ ರೀ ಇಲ್ಲಿ. ಹೆಂಗೆ ಹೇಳ್ತೀರಿ? ಯಾವ ಆಧಾರದ ಮೇಲೆ? ಕೆಲಸ ಮಾಡ್ಯಾರ್ರಿ, ಎಲ್ಲ ಗ್ಯಾರಂಟಿಗಳು ಯಶಸ್ವಿ ಆಗ್ಯಾವು. ಮತ್ತು ಅವ್ರು ಬರ್ತಾರೆ ರೀ. ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಸರ್ಕಾರ ಐತಿ, ಹಂಗಾಗಿ ಬರ್ತಾರೆ ಅವರು. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಎಲ್ಲ ರೇಟ್ ಹೆಚ್ಚಾಗ್ಯಾವ್ರಿ ಸರ್, ಸಿಲಿಂಡರ್ ರೇಟು, ಗ್ಯಾಸ್ ರೇಟ್, ಆಮೇಲೆ ಇದು ಎಲ್ಲ ಹೆಚ್ಚಾಗ್ಯಾವ. ಏನು ಮಾಡಿದ್ರಿ, ಅನಿವಾರ್ಯ ಬದಲಾವಣೆ ಆಗಬೇಕು ಜಗತ್ತು. ಬ್ರದರ್ ನಮಸ್ಕಾರ, ತಮ್ಮ ಹೆಸರು? ಶಿರ್ಸಾಳ್. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮಗೆ BJP ಬೇಕಾಯ್ತು ನೋಡಿ ಸರ್. ಯಾಕೆ BJP ಬರಬೇಕು? ಈಗ ಚಲೋ ಅದ ಅನ್ಸುತ್ತೆ, ನಮ್ಗೆ ಅನ್ಸುತ್ತೆ. ಯಾಕೆ ಚಲೋ ಅನ್ಸುತ್ತೆ? ಅದು ಏನು ಮಾಡಿದೆ ಅದು? ಮೋದಿದು ಸ್ವಲ್ಪ ಚಲೋ ರೀ. ಈಗೇನು ಬಸ್ ಫ್ರೀ ಮಾಡ್ಯಾರಲ್ರಿ, ಸುಖ ಇಲ್ರಿ. ಸುಖ ಇಲ್ಲ. ಊರಿಗೆ ಹೋಗಿ ಅಂದ್ರೆ ನಿಂತ ಹೋಗೋದ್ರೆ ನಿಂತ ಬರು, ಟಿಕೆಟ್ ತೆಗ್ಸಿದ ಮ್ಯಾಗೂ ರೀ ಮತ್ತು ಸೀಟ್ ಸಿಗೋಲ್ಲ ಅಂದ್ರೆ ಏನು ಮಾಡೋದು? ಅದಕ್ಕೋಸ್ಕರ ಮತ್ತೊಂದು ಏನಿಲ್ಲ ರೀ ಸರ್, ಮತ್ತೇನು ಜಾಸ್ತಿ ಏನಿಲ್ಲ ರೀ. ಹೌದಲ್ರಿ ಸರ್? ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ನಮ್ಮ ಅಭಿಪ್ರಾಯ ಏನಿದೆ ಸರ್? ಒಂದು ಎಲೆಕ್ಷನ್ ಮಾಡಬೇಕು, ಮತ್ತು ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಮಾಡಬೇಕು. ಅದಕ್ಕೆ ಮೋದಿಜಿಗೆ ಆರಿಸ್ಬೇಕಂತ ನಮ್ಮ ವಿಚಾರ. ಯಾಕೆ ಮೋದಿಜಿ ನಿಮ್ಮ ಆಯ್ಕೆ? ಮೋದಿಜಿ ಎಷ್ಟು ಕೆಲಸ ಮಾಡ್ಯಾನ್ರಿ ಅವನು. ಕಾಶ್ಮೀರದ 320 ಇದನ್ನು ಹ್ಯಾಕ್ ತೆಗದ, ಆನಂತರ ಎಲ್ಲಿ ಬೇಕಲ್ಲಿ ರೈಲ್ವೆ ಸ್ಟೇಷನ್ ಮಾಡರ್ನ್ ಮಾಡಿದ, ಏರೋಪ್ಲೇನ್ ನಿಲ್ಲಿದು ಅದನ್ನು ಸಹಿತ ಮಾಡಿದ, ಸಾಕಷ್ಟು ಇಂಪ್ರೂವ್ ಮಾಡ್ಯಾನ. ಮತ್ತು ಬಡವರಿಗೆಲ್ಲ ಗ್ಯಾಸ್ ಫ್ರೀ ಕೊಡ್ತಾನೆ. ಯಾರು ಕೊಟ್ಟಾರ ಹೇಳ್ರಿ? ಕಾಂಗ್ರೆಸ್ಸಲ್ಲಿ ಎಲ್ಲರೂ ಕೊಟ್ಟರೆ 70 ವರ್ಷ ಮಾಡಿದ್ರು ಅವರು, ಯಾರು ಕೊಟ್ಟಿಲ್ಲ. ಮತ್ತು ಮನೆಗಳು ಕೊಟ್ಟಾನ, ಮನೆಗೆ ಸಂಡಾಸ್ ಕಟ್ಸ್ಯಾನ. ಇನ್ನೂ ಏನು ಮಾಡಬೇಕು? ನೀರು ಕೊಟ್ಟಾನ, ಮತ್ತು ದೇಶ ಕಾಯ್ತಾ ಇದ್ದಾನೆ. ಮತ್ತು ಜಗತ್ತಿನಲ್ಲೇ ಸುಪ್ರಸಿದ್ಧವಾದ 1ನೇ ನಂಬರ್ ಪ್ರಶಸ್ತಿ ಪಡೆದುಕೊಂಡಾನ. ಧೈರ್ಯದ ಮನುಷ್ಯ ಅದಾನ ಅವನು. ಇದೊಂದು 5 ವರ್ಷ ಅವನೇ ಇರಬೇಕು, ಮೋದಿನೇ ಇರಬೇಕು. ಆಡಳಿತ ಮಾಡಿ ಏನು ಮಾಡಿದರು? ಎಲ್ಲ ಸಾಲ ಮಾಡಿದ್ರು. ಮನುಷ್ಯಗಿದ್ದಾಗ ಸಾಕಷ್ಟು ಸಾಲ ಮಾಡಿದರು. ಇವಾಗ ಬಂದು ಸಾಲ ಹರಿದು ಮತ್ತಿಷ್ಟು ಇಂಪ್ರೂವ್ ಮಾಡಕತ್ತಾನ. ಅದಕ್ಕೆ ಮೋದಿನೇ ಬರ್ಬೇಕಂತ ನಮ್ಮ ವಿಚಾರ. ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಸರ್ BJPಯಿಂದ, ಅದರ ಸಲುವಾಗಿ ಕಾಂಗ್ರೆಸ್ ಆಗ್ತೀವಿ. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಜಾಸ್ತಿ ಆಶ್ವಾಸನೆ ಜಾಸ್ತಿ ಕೊಡ್ತಾರೆ ಸರ್. ವರ್ಕ್ ಏನೋ ಕಡಿಮೆ ಅನ್ನಿಸ್ತದೆ. ಉದ್ಯೋಗ ಸೃಷ್ಟಿ ಮತ್ತು ಇನ್ನಿತರ ಕಾರ್ಯಗಳು ನೋಡಿದರೆ ಸ್ವಲ್ಪ ಕಡಿಮೆ ಅನ್ನಿಸ್ತದೆ. ಆಮ್ಯಾಗ ಬಡವ್ರ ಬಗ್ಗೆ ವರ್ಕ್ ಕಡಿಮೆ ಐತೆ ಅವ್ರದ್ದು. ಆಲ್ಮೋಸ್ಟ್ ಎಲ್ಲ ಇದ್ರದ್ದು ಯಾವುದು ಉದ್ಯಮಿಗಳದ್ದು ಸಾಲ ಮನ್ನಾ ಮಾಡ್ಯಾರಲ್ಲ, ಅದೇ ರೀತಿ ಬಡವ್ರದ್ದು ಒಂದಿಷ್ಟು ರೈತರದ ಏನರ ಒಂದು ಕೊಡ್ಬೋದಿತ್ತು, ಸಬ್ಸಿಡಿ ಏನೋ ಕೊಡ್ಬೋದಿತ್ತು. ಆಮ್ಯಾಗ ಕರ್ನಾಟಕಕ್ಕೆ ಇದು ಕೊಡ್ಬೇಕಿತ್ತಲ್ಲ ಸರ್, ಏನು ರೀ ಬರ ಪರಿಹಾರ, ಅದನ್ನು ಕೊಟ್ಟಿಲ್ಲ ಸರ್. ಅದು ಕೊಡೋದ್ರೊಳಗೂ ಒಂದು 20% ಏನೋ ಮಣ್ಣು ಕೊಟ್ರು ಅಂತಂದ್ರೆ ಅದು ಕೋರ್ಟ್ ಮೆಟ್ಲು ಏರಿದ ಮ್ಯಾಗ ಕೊಟ್ರು ಸರ್. ಅದಕ್ಕಿಂತ ಮುಂಚೆ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಬೇಡಿಕೆ ಇಟ್ಟಾಗೇನು ಕೊಟ್ಟಿಲ್ಲ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಲೋಕಸಭಾ ಎಲೆಕ್ಷನ್ ಸರ ಈಗಂತೂ ನಮ್ಮ ಇದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಎರಡೂ ಪಾರ್ಟಿ ಕಾಂಗ್ರೆಸ್ ಮತ್ತು BJP ಪ್ರಬಲ ಸ್ಪರ್ಧೆ ಮಾಡ್ತವೆ. ಅದ್ರ ಜೊತೆಗೆ ಯಾವುದೇ ಪಕ್ಷದಿಂದ ಆರಿಸಿ ಬಂದರೂ ಸಹಿತ ಪ್ರಗತಿಯನ್ನು ಮಾಡ್ತಕ್ಕಂಥವ್ರು ಬಂದರೆ ಒಳ್ಳೆಯದಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಒಂದು ಕ್ಷೇತ್ರ ಇನ್ನೂ ಭಾಳ ಸುಧಾರಣೆ ಆಗಬೇಕಾಗ್ಯದ. ಆ ದಿಶೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಂದ್ರೆ ಒಳ್ಳೆಯದಂತ. ಈ ಹಾಲಿ ಸಂಸದರ ಬಗ್ಗೆ ಏನು ಹೇಳ್ತೀರಿ ಸರ್? ಒಳ್ಳೆಯವರು, ಸಹಜ, ಇದೊಂದು ಸೌಮ್ಯವಾದಿ ಸರ, ಕೆಲಸಗಾರ, ಒಳ್ಳೆ ಕೆಲಸ ಮಾಡ್ಯಾರ. ಆಮೇಲೆ ಇನ್ನೂ ಸ್ವಲ್ಪ ಮಾಡುವಂಥ ಹುಮ್ಮಸ್ಸಿನಲ್ಲಿ ಇದ್ದಾರೆ. ಅವರು ಮರು ಆಯ್ಕೆ ಆದ್ರೆ ಕೆಲಸ ಆಗ್ತೈತೆ ಅಂತಕ್ಕಂಥ ಭಾವನೆ ನಮ್ಮದು. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ನೋಡಿ ಸರ್, ಚೆನ್ನಾಗಿ ಯಾವುದೋ ಪಕ್ಷ ಬರಲಿ, ಚೆನ್ನಾಗಿ ಜನಸಂಖ್ಯೆಗೆ ಸ್ಪಂದನೆ ಕೊಡ್ಕೊಂತ ಅವ್ರಿಗೆ ನನ್ನ ಅನಿಸೋ ಮಟ್ಟಿಗೆ ಸರ್, ಈಗ ಸಾಲಿ ಎದಕ್ಕೆ ಕಲಿತಾರೆ ಸರ್? ಏನಾರ ನನ್ನ ಮಗ ಆಗಲಿ, ನಮ್ಮ ಬಂಧುಗಳ ಆಗಲಿ, ಏನಾರ ಒಳ್ಳೇದು ಒಂದು ನೌಕರಿ ಸಿಗತ್ತಾ ಅಂಥೇಳಿ ಆ ಭಾವನೆಯಿಂದ ಹುಡುಗರಿಗೆ, ನಮ್ಮ ಮಕ್ಕಳಿಗೆ ಸಾಲಿ ಕಲಿಸ್ತಾರೆ ಸರ್. ಮತ್ತು ಅವ್ರು ನೌಕರಿ ಯಾವಾಗ ತೊಗೊಳ್ಬೇಕು ಸರ್? ನಮ್ಮಂಥವ್ರು ಬಡ್ರು ಕಲಿಸಿರ್ತೀವಿ ಸರ್, BA BCom B.Ed ಎಲ್ಲ ಕಲಿಸಿರ್ತೀವಿ. ಅವರು ಬರೀ ಮತ್ತು ನಮ್ಮ ಸೈಕಲ್ ಅಂಗಡಿ ಮತ್ತು ಸೈಕಲ್ ತಿದ್ದಿರಿ, ಪಂಚರ್ ತೆಗೀರಿ, ಇದ್ರಾಗ ಹೋಗ್ಬಿಡ್ತೀವಿ ಸರ್. ಈಗ ಬೇರೆದವ್ರು ಏನಾಗುತ್ತೆ ಸರ್, ಈಗ ಬೇರೆದವರು ಜಾಬ್ನಲ್ಲಿ ಇರ್ತಾರೆ ಸರ್, ಅವ್ರವ್ರ ಮಕ್ಕಳಿಗೆ ಜಾಬ್ ಕೊಡ್ಕೊಂತ ಹೋಗ್ಬಿಡ್ತಾರೆ. ನಮ್ಮಂಥವ್ರು ಬಡವ್ರು ಏನು ಮಾಡಬೇಕು ಅದನ್ನು ಯೋಚನೆ ಮಾಡಂತೇಳಿ ಸರ್ಕಾರದವ್ರು ನಾವು ಬಯಸೋದೇನು ಸರ್, ಮುಖ್ಯ ಇದೆ ಸರ್. ಸಾಲಿ ಕಲ್ತವ್ರಿಗೆ ಯಾವ್ದಾರು ಒಂದು ಜಾಬ್ ಕೊಡಿ ಸರ್, ವರ್ಷ ಜಾಬ್ ಕೊಡಿ ಸರ್, ಪುಣ್ಯ ಕಟ್ಕೊ ಅಂತೇಳಿ ಸರ್. MP ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ MP ಅಭ್ಯರ್ಥಿಗಳ ಬಗ್ಗೆ ನಮ್ಮ ಪಿ ಸಿ ಗದ್ದಿಗೌಡರು ಅದಾರ ಸರ. ಆದರೂ ಅವರು ಒಳ್ಳೆಯ ವ್ಯಕ್ತಿ ಸರ್. ನಾನು ಸಣ್ಣವ್ರು ಇದ್ದಾಗಲಿಂದ ನೋಡ್ಕೊತ ಹೋಗಿನಿ ಸರ್. ಅವರಿಗೆ
ಒಳ್ಳೆಯ ವ್ಯಕ್ತಿ ಸರ್. ಆದ್ರೆ ಬದಾಮಿಗೆ ಏನು ಅವರು ಸ್ಪೀಚ್ ಮಾಡೋದಿಲ್ಲ ಸರ್. ಹೆಚ್ಚು ಮುದೋಳು, ಜಮಖಂಡಿ, ಮಾಲಿಂಗ್ಪುರ, ರಬ್ಕವಿ, ಬನ್ನಟ್ಟಿ ಆ ಸೈಡೇ ಹೋಗ್ತಾರಲ್ಲ ಸರ್. ಅವರು ಬದಾಮಿಯಲ್ಲಿ ಯಾಕೆ ಸ್ಪೀಚ್ ಮಾಡಿ ಜನಕ್ಕೆ ಯಾಕೆ ಇದನ್ನು ಅವರ ಅಭಿಪ್ರಾಯ ತಿಳ್ಕೊಳ್ಳೋದಲ್ಲ, ಅವ್ರಿಗೆ ಏನು ತೊಂದರೆ ಐತೆ ಅನ್ನೋದು ಅದ್ರ ಬಗ್ಗೆ ಯಾಕೆ ಇದನ್ನು ಮಾಡೋದಿಲ್ಲ ಸರ್. ಅದೊಂದು ಇದೆ ಸರ್. ಅವ್ರು ಒಳ್ಳೆಯ ವ್ಯಕ್ತಿ ಸರ್, ಕೆಟ್ಟ ಅಂತ ಹೇಳೋದಲ್ಲ ಸರ್. ಆದ್ರೆ ನಮ್ಮ ಬದಾಮಿ ಬಗ್ಗೆ ಸ್ವಲ್ಪ ಅವ್ರಿಗೆ ಕಾಳಜಿ ತಗೋಂತ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ಅಭಿಪ್ರಾಯ ಏನಿದೆ? ವಿಷಯ ಗದ್ದಿಗೌಡ್ರಿಗೆ. ಗದ್ದಿಗೌಡ್ರು ಯಾಕೆ ಗದ್ದಿಗೌಡ್ರು ನಿಮ್ಮ ಆಯ್ಕೆ? ಗದ್ದಿಗೌಡರು ಒಳ್ಳೆ ಮನುಷ್ಯ, ಮತ್ತು ನರೇಂದ್ರ ಮೋದಿ ಮ್ಯಾಗೆಲ್ಲ ಒಳ್ಳೆಯವರು ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಮೋದಿಯವ್ರಿಗೆ ಮಾಡೋರು. ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ? ಮಾಡ್ಯಾರ, ಎಲ್ಲ ಕೆಲಸ ಮಾಡಿದ್ದಾರೆ ಮೋದಿ. ಮತ್ತು ಗದ್ದಿಗೌಡರು ಒಳ್ಳೆಯವರು, 5ನೇ ಬೇರೆ ಈ ಸರಿ ನಿಂತಿದ್ದು ಒಳ್ಳೆ ಮನುಷ್ಯರು ಅದಾರ. ಏನೇನು ಅಭಿವೃದ್ಧಿ ಬಯಸ್ತಾ ಇದ್ದೀರಾ ನೀವು? ಅವ್ರಿ ಅಭಿವೃದ್ಧಿ ಮಾಡಿ ಕಡೆ ಎಲ್ಲ ಕೇಳಿದ್ರು, ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ, ಮಾಡ್ಯಾರ. ಬದಾಮಿಗೆ ಏನು ಮಾಡಲ್ಲ ಜನ ಅಂತೈತಿ, ಯಾರೋ ಇಲ್ಲಿ ಏನು ಮಾಡ್ಲಿಕ್ತಾರೆ, ಆದರೂ ಕೂಡ ಮಾಡು ಕಡೆ ಎಲ್ಲ ಕಡೆ ಕೆಲಸ ಒಳ್ಳೆ ಮಾಡ್ಯಾರ ಅವರು. ನಾವು ಮತ್ತೆ ಮೋದಿಯವ್ರಿಗೆ ಮಾಡೋರು, ಗದ್ದಿಗೌಡರಿಗೆ ತರ್ಸೋರು. ಅಣ್ಣ ನಮಸ್ಕಾರ. ನಮಸ್ತೆ, ನಮ್ಮ ಹೆಸರು ರಾಮಚಂದ್ರನ್ ಅಂತಂದು. ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ನಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಎಲ್ಲರಿಗೂ ಒಳ್ಳೇದಾಗಬೇಕು, ಮೊದಲೇದು ದೇಶ ಉದ್ಧಾರ ಆಗಬೇಕು. ಅವ್ರಿವ್ರ ಕೈಯಾಗ ಸಿಕ್ಕು ಇದಾಗಬಾರ್ದು. ಈಗ ಸದ್ಯದ ಮಟ್ಟಿಗೆ ನೋಡಿದರೆ ಎಲ್ಲರಿಗೂ ಸಲಕರಣೆ ಜಾಸ್ತಿ ಕೊಟ್ಟಿದೆ ಕಾಂಗ್ರೆಸ್ಸು. ಈ ಸಲ ನಮ್ಮ ಓಟು ಕಾಂಗ್ರೆಸ್ ಹಾಕ್ಬೇಕಂತ ಮಾಡಿದ್ವಿ. ಎಲ್ಲರಿಗೂ ಸಾಕಷ್ಟು ಸೌಲಭ್ಯ ಸಿಗ್ಬೇಕಂದ್ರೆ ಕಾಂಗ್ರೆಸ್ ಮೇನ್. ಅದಕ್ಕೆ ಎಲ್ಲರೂ ಕಾಂಗ್ರೆಸ್ ಮಾಡ್ಬೇಕಂತ ನಮ್ಮ ಉದ್ದೇಶ. ಈಗಿನ ಎಂ ಪಿ ಅಭ್ಯರ್ಥಿ ಬಗ್ಗೆ ಏನಿದೆ? ಈಗಿನ ಎಂ ಪಿ ಅಭ್ಯರ್ಥಿ ಈಗ 20 ವರ್ಷ ಆದರೂ ಎಲೆಕ್ಷನಲ್ಲಿ ಬಂದಿದ್ದಾರೆ, ಬಟ್ ಈವರೆಗೆ ಆದರೂ ಮುಖ ತೋರಿಸಿಲ್ಲ. PC ಗದ್ದಿಗೌಡವರು. ಸಂಯುಕ್ತ ಪಾಟೀಲ್ ಅವರು ಈ ಸಲ ಫಸ್ಟ್ ಪ್ರಿಫರೆನ್ಸ್, ಆದ್ರೆ ಒಡನಾಟ ಚಲೋ ಐತೆ ಎಲ್ಲರಲ್ಲೂ. ಈ ಸಲ ಕಾಂಗ್ರೆಸ್ ಆಗ್ಬೋದು ನಮ್ಮ ಅಭ್ಯರ್ಥಿ. हमें कांग्रेस कुछ बना ले, कांग्रेस कुछ भी कौन सा छोड़ पाते नहीं, कांग्रेस एक ही। क्यों कांग्रेस आपका चॉइस? वो आपका वो अच्छा करे क्या जी, उसके बारे में क्या अच्छा किया? क्या अच्छा सो बच्चा फ्री, काम भाई काम पैसे आते हैं, हाँ सस्ता भी हुआ थोड़ा। अब ये मोदी रहे बाद 10 साल भी क्या भी नहीं हुआ, इसके लिए हम कांग्रेस कुछ बात है। इधर MP कैंडिडेट के बारे में क्या इरादा है आपका? कहीं का MP कैंडिडेट्स? हमें कांग्रेस कांग्रेस हाँ। कौन है वो जी हाँ, हाली MP कौन है? यहाँ MP गद्दन गौड़ा है जी, बाल कोटाले और एक लेडीज़ खोड़े, लेडीज़ कुछ बने वाले हमें। हाँ लेडीज नए है ना? हाँ नवा है, नवी है, उसे बातें हम ಕಾಂಗ್ರೆಸ್. ಈಗ BJP ಇರಲಿ ಕಾಂಗ್ರೆಸ್ ಇರಲಿ, ಆರ್ಜ್ ಬಂದರು ಆರ್ಜ್ ಬರ್ಲಿಕ್ಕಂದ್ರೆ ಕೆಲಸ ಮಾಡಬೇಕು ಅವರು. ಇವತ್ತು ಹಳ್ಳಿಯಾಗಿರಲಿ ಊರಾಗಿರಲಿ ಏನೇ ಇರಲಿ, ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಬೋದು, ಅವ್ರು ಮೋದಿಯವ್ರು ಮಾಡ್ಬೋದು, ಬದಾಮ್ ತಾಲೂಕು ಹಳ್ಳಿ ಒಳಗಿರ್ಬೋದು, ಯಾರೇ ಇರ್ಬೋದು, ಅವ್ರ ಪರವಾಗಿ ಎಲ್ಲ ಮಾಡ್ತಾರೆ. ಆದರೆ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಒಂದು ಟಾಯ್ಲೆಟ್ ಇಲ್ಲ, ಆಂಧ್ರ ಕಾಸ್ನಾಗಿಲ್ಲ, ಬಸ್ ನೀರಿಗೆ ಸವಲತ್ತಿಲ್ಲ, ಏನಿಲ್ಲ. BJP ಆದರೂ ಒಟ್ಟ, ಕಾಂಗ್ರೆಸ್ ಆದರೂ ಒಟ್ಟ, ಆದರೆ ಒಳ್ಳೆ ಕೆಲಸ ಮಾಡ್ಬೇಕು ಅಷ್ಟೇ. ಸುಳ್ಳು ಅವ್ರು ಗೆದ್ದಾರ ಅಂತಂದು ಅವರಿಂದ ಹಿಂಬಲ್ಲ ಅವರು ಬಾಲ ಬಡ್ಕೊಂಡ್ ರೊಕ್ಕ ಇಸ್ಕೊಳ್ಳೋದು ಮುಖ್ಯ ಅಲ್ಲ. ಫಸ್ಟ್ MLA ಗೊತ್ತಾಗಬೇಕು, ಇವರು MLA MP ಗೊತ್ತಾಗಬೇಕು. ಲೋಕಸಭಾ ಎಲೆಕ್ಷನ್ಸ್ ಬರೋದಕ್ಕೆ ಹಾಂ ಬರ್ರಿ ಸರ್, ಬರ್ಕಿಲ್ಲ ಅದೇ ಪರವಾಗಿಲ್ಲ. ಆರ್ಜ್ ಬರ್ತಾರೆ, ಅದಕ್ಕೆ ಸಂಬಂಧ ಇಲ್ಲ. ಇವ್ರು ಆರ್ಜ್ ಬರ್ತಾರೆ, ತಿಂದು ಹೋಗೋರಿಗೆ ಏನು ಕೆಲಸ ಆಗೋದಿಲ್ಲ, ಅವ್ರದ್ದೇನು ತಪ್ಪಿಲ್ಲ. ಅಭ್ಯರ್ಥಿಗಳು ಯಾರು ನಿಂತಾರೆ ಈಗ? ಈಗ ಚಿಮಕರ್ ಸಾಹೇಬ್ರಿ, ಇವರು ಮೇಡಮ್ ಯಾರು ರೀ ಅವರು? ಹಾಂ ಸವಿತಾ ಪಾಟೀಲ್ ಮೇಡಮ್ ಅಂತಾರೆ. ಹಾಂ ಯಾಕಂದ್ರೆ ಚಿಮಕರ್ ಸಾಹೇಬ್ರು ಇದ್ರು, ಅವ್ರ ಮಗ ಇದ್ದ. ಮತ್ತು ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಪರವಾಗಿ ಕೆಲಸ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬ್ ಇದ್ರು ಓಣಿನ ಕೆಲಸ ಆಗಿಲ್ಲ ನಮಗೆ. ಸುಳ್ಳು ಅವ್ರು ಬೇದ್ರೆ ಇವ್ರು ಬೇದ್ರೆ ಉಪಯೋಗ ಇಲ್ಲ. ಎಲ್ಲ ಪಕ್ಷ ಒಂದ, ಆದ್ರೇನು ಅವ್ರ ಹಣ ಬೇರೆ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ನಮ್ಮ ಅಭಿಪ್ರಾಯ ಏನಿದೆ? ನಾವು BJP ಮಾಡಬೇಕಂತ ಮಾಡಿದ್ವಿ. ಯಾಕೆ? ನರೇಂದ್ರ ಮೋದಿಯವರು ಒಳ್ಳೆ ಸ್ಥಾನದೊಳಗಿದ್ದಾರೆ. ಅವರು ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅವರು? ನಮ್ಮ ಕಡೆಯಿಂದ ಎಲ್ಲ ಕಡೆ ಒಳ್ಳೆಯದೇ ಮಾಡಿದ್ದಾರೆ ಅವರು. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಅಭ್ಯರ್ಥಿ ಅಂದ್ಕೊಂಡು PC ಗದ್ದಿಗೌಡರು ಒಳ್ಳೆಯದು ಮಾಡಿದ್ದಾರೆ ಅವರು. ಬ್ರದರ್ ನಮಸ್ಕಾರ, ತಮ್ಮ ಹೆಸರು? ರಫೀಕ್ ಮುಲ್ಲಾ ಅಂತಂದು ಸರ. ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ನಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಇದು ಇವರು ಗದ್ದಿಗೌಡರು ಸಾಹೇಬ್ರು 5 ವರ್ಷ ಆಯ್ತು, ಏನೂ ಮಾಡಿಲ್ಲ, ಇಲ್ಲಿ ಕೆಲಸ ವರ್ಕ್ ಏನೂ ಮಾಡಿಲ್ಲ. ಅವರು 5 ವರ್ಷ ಇದ್ದರು. ಈಗ ನಮ್ಮ ಬದಾಮಿ ಆಯಿತು, ಅವ್ರ ಊರಲ್ಲಿ ಹೆಬ್ಬಳ್ಳಿಯಲ್ಲಿ ಆಯಿತು, ಏನೂ ವರ್ಕು ಏನೂ ಮಾಡಿಲ್ಲ. ನಮ್ಗೆ ಇವರು ಮೇಡಮ್ ಅವ್ರು ಬರೋದು ನಮ್ಗೆ ಇದೆ ಸರ್ ಈ ಸಲ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಎಲ್ಲ ಮೋದಿಗೆ ಆಗಬೇಕಾಗಿತ್ತು, ಎಲ್ಲ BJP ಒಟ್ಟು. ಆದರೆ ಅವರು ಕೆಲಸ ಕಡಿಮೆ ಮಾಡ್ಯಾರ. ಅದಕ್ಕೆ ಅಲ್ಲಿ ಮೇಲೆ
ಕೇಂದ್ರದಾಗ ಬಿ ಜೆ ಪಿ ಬರ್ಬೇಕಲ್ಲ, ಅದಕ್ಕೆ ಕರ್ನಾಟಕದಾಗ ಕಾಂಗ್ರೆಸ್ ಅದು ಅಧಿಕಾರಕ್ಕೆ ಐತಿ, ಅವರಷ್ಟು ಅವ್ರು ಕೆಲಸ ಮಾಡ್ತಾರೆ. ಅದು ಬಿ ಜೆ ಪಿದು ಮೇಲೆ ಕೇಂದ್ರದಾಗ ಬಿ ಜೆ ಪಿ ಬಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಎಲ್ಲನೂ ಕೆಲಸ ಆಕ್ಕವ. ಈಗ 2 ಸಲ ಪ್ರಧಾನಮಂತ್ರಿ ಆಗಿದ್ದಾನ, ಇದು 3ನೇ ಸಲನೂ. ಆಮೇಲೆ ಎಲ್ಲ ಒಂದಿಟ್ಟು ಕೆಲಸ ಕೇಂದ್ರದಾಗ ಆಗಲಿ, ನಮ್ಮದೇನು ಕರ್ನಾಟಕ ಯಾವುದು ಕಾಂಗ್ರೆಸ್ ಬಂದ್ರೆ ಏನು ಪರವಾಗಿಲ್ಲ, ಅದು ತಮ್ಮ ಕೆಲಸ ತಾವು ಮಾಡ್ತೈತಿ, ಅದಕ್ಕೇನು ಅಭಿಪ್ರಾಯ ಇಲ್ಲ. ಈಗ ಸೆಂಟ್ರಲ್ನಾಗ ಏನು ಹೇಳ್ತೀರಿ? ಅಭ್ಯರ್ಥಿದ ಬಗ್ಗೆ ಮತ್ತು ಈಗ ಗದ್ದಿಗೌಡರು ಪರವಾಗಿಲ್ಲ, ಯಾಕಂದ್ರೆ ನಮ್ಮೂರವ್ರ ಯಾವುದೇ ಕೆಲಸ ಸಂಭಾಯ್ತ ಇರಲಿ. ಮತ್ತು ಇನ್ನು ಹೊಸದಾಗಿ ಅಲ್ಲಿ ಕ್ಯಾಂಡಿಡೇಟ್ ಅವರು ಬಿಜಾಪುರ ಜಿಲ್ಲಾದವ್ರ ದೂರ ಅಕ್ಕಾರ, ಅದಕ್ಕೆ ಅಭ್ಯರ್ಥಿ ಪರವಾಗಿಲ್ಲ, ನಮ್ಮೂರವ್ರು ನಮಗೆ ಹಾಕ್ಬೇಕಾಗತ್ತಲ್ಲ ಅಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? ರಾಜು ಹೆಬ್ಬಳ್ಳಿ. ಲೋಕಸಭಾ ಎಲೆಕ್ಷನ್ಸ್ ಆ ಥರ ಬರ್ತಾ ಇದೆ, ನಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ನಿಮ್ಮ ಆಯ್ಕೆ? ನಮ್ಗೆ ಚಲೋ ಮಾಡಿದೆ ಕಾಂಗ್ರೆಸ್. ಹಾಂ, ಏನು ಚಲೋ ಮಾಡಿದ್ದಾರೆ? ಎಲ್ಲ ಅಭಿವೃದ್ಧಿ ಆಗಿದೆ, ಸಿಟಿ ಎಲ್ಲ ಇದು ಇದೆ. ಏನೇನು ಅಭಿವೃದ್ಧಿ ಆಗಿದೆ ಸಿಟಿಲಿ? ಎಲ್ಲ ಇಲ್ಲೆಲ್ಲ ಜನತೆಗೆಲ್ಲ ಅನುಕೂಲ ಆಗಿದೆ. ನಮ್ಮ ಒಟ್ಟು ಕಾಂಗ್ರೆಸ್ನವ್ರು ಬೇಕು. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಯಾರ್ದು MP ಅಭ್ಯರ್ಥಿ ಬಗ್ಗೆ? ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗೆಲ್ಲ ಇಲ್ಲಿ ಆಗಿದ್ದಲ್ಲ. ಓಕೆ ಸರ್, ಯಾರು ಬಂದರು ಆಟ, ಯಾವ ಪಕ್ಷದವ್ರು ಬಂದರು ಆಟ, ಆದ್ರಪ್ಪ ಅಂದ್ರೆ ಪಕ್ಷೇತರ ಆರಿಸಿ ತರೋಲ್ರು. ಪ್ರಜ್ಞಾವಂತ ಪ್ರತಿನಿಧಿಗಳನ್ನು ಆರಿಸ್ಬೇಕಾದ್ರಪ್ಪ ಅಂದ್ರೆ ಪ್ರಜ್ಞಾವಂತರ ಮತದಾರರಿಲ್ಲ. ಒಂದನೇದ್ದು. ಎರಡನೇದಾಗಿ ಯಾರು ಬಂದರೂ ನಮ್ಮ ರೊಕ್ಕನ ನಮ್ಗೆ ಕೊಡ್ತಾರೆ. ಅವ್ರ ಅಪ್ಪನ ಮನೆಯಿಂದ ಏನು ತಂದು ಕೊಡ್ತಾನೆ? ಮೋದಿಯರೇ ತಂದು ಕೊಡ್ತಾನೆ, ಸಿದ್ದರಾಮಯ್ಯರೇ ತಂದು ಕೊಡ್ತಾನೆ, ಯಾರು ತಂದು ಕೊಡೋದಿಲ್ಲ. ಅವ್ರು ನ್ಯಾಯಬದ್ಧವಾಗಿ ಆದಂಥ ಅದು ಸ್ಯಾಂಕ್ಷನ್ ಮಾಡ್ಕೊಂಡು ಕೆಲಸ ಮಾಡನ್ರಿ ಅವ್ರನ್ನ. ಹಾಂ, ಪಕ್ಷೇತರ ನಾನು ನಿಂದಿರ್ತೀನಿ, ನಾನು ಆರಿಸ್ತೋಮನ್ರಿ. ಏನು ಮಾಡ್ತೀರಿ ನೀವು? ನಿಂತ್ರೆ ಏನು ಮಾಡ್ತೀರಿ? ಸರ, ನ್ಯಾಯಬದ್ಧವಾಗಿ ಯಾರಿಗೆ ಏನು ಮುಟ್ಬೇಕು ಅದನ್ನು ಮುಟ್ಟಿಸ್ತೀನಿ ನಾನು. 1 ರೂಪಾಯಿ ಆದರೂ ಹಾಂ, ಯಾರು ಏನು ಕಟ್ಟಬಾರ್ದು, ಕರಪ್ಷನ್ ಇರ್ಲಾರ್ದಂಗೆ ನೋಡ್ಕೊತೀನಿ ನಾನು. ಮಿಲಿಟ್ರಿ ಆಡಳಿತ ಇದ್ದಂಗೆ ನಂದು, ಏಕ್ಮಾರ್ದು ತುಕಡ ನಂದು. ಯಾವ ಪಕ್ಷ ಇಲ್ಲ, ಯಾವುದು ಇದು ಇಲ್ಲ, ಯಾವನು ಹೆಚ್ಚಲ್ಲ, ಡಿಸ್ಮಿಸ್ ಕೊಳ್ಕೊಟ್ಟು ಮನೆಗೆ ಹೋಗೋದವ. ಯಾಕಂದ್ರೆ ವಿದ್ಯಾವಂತರು ಜನರು ಅದಾರ, ಅವ್ರಿಗೆ ತರ್ತೀನಿ. ಯಾಕದು ನಮ್ಮ ರೊಕ್ಕ ತೊಗೊಂಡು ಕಾಟ, ನಮ್ಗೆ ಕೊಟ್ಟು ಕಾಟ, ನಾ ಮಾಡಿ ಇದೇನು ಡ್ಯಾನ್ಸ್ ಇವ್ರದ್ದು. ಇವೊಬ್ಬ ಹಿಂಗೆ ಮಾಡ್ತಾನೆ, ಅವೊಬ್ಬ ಹಿಂಗೆ ಮಾಡ್ತಾನೆ. ಅವ ವಿದೇಶದಾಗ ಹೋಗ್ಯಂದ ಒಂದು ದಿವಸದ ಖರ್ಚು 80,000 ರೂಪಾಯಿ ಅಂದ್ರೆ ಐತೆ ಇಲ್ಲದು. ಒಂದು ಬಡಬಗ್ಗರ ಲಗ್ನ ಆಗತ್ತಪ್ಪ, ಹೌದಲ್ಲ? ನಾ ಕೇಳಿ ತಪ್ಪೈತಾ? ಈ ದೇಶದ ಪ್ರಜೆ ನಾನು. ಹಜಾಮ್ರು ಬ್ಲೇಡ್ ಹಚ್ಚಿ ಬೋಳಿಸ್ತಾರೆ, ಇವ್ರು ಹಂಗ ಬೋಳಿಸಾಕತ್ತಾರ ನಮ್ಮನ್ನ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ರವಿ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಈ ಸಲ ಕಾಂಗ್ರೆಸ್ ಇರ್ತೈತೆ. ಕಾಂಗ್ರೆಸ್ ಹೆಂಗೆ ಹೇಳ್ತೀರಿ? ಹೌದು, ಒಮ್ಮೆ ಚಾನ್ಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಕೆಲಸಕ್ಕೂ ಅದ ನೀರು ಅದ ಬಸ್ಸೆಲ್ಲ ಜಳಕ ಮಾಡೋದು ಉಪಯೋಗ ಇಲ್ಲ. ಚೇಂಜ್ ಆಗ್ಬೇಕು. ಒಮ್ಮೆ ಮೇಲೆ ಕೆಲಸಕ್ಕೂ ಸುಮ್ಮ ಕುಂದ್ರು ನಾವು ಪಾರ್ಲಿಮೆಂಟ್ಗೆ ಅವರು ಮನೆ ನಾವು ಚೇಂಜ್ ಆಗ್ಬೇಕಲ್ಲ. ವಾತಾವರಣ ಚೇಂಜ್ ಆದಾಗ ಮಳೆಗಾಲ ಚಳಿಗಾಲ ಬೇಸಿಗೆಲ್ಲ ಇಲ್ಲ, ಹಂಗಂತ 3 ಕಾಲ ಚೇಂಜ್ ಆದಾಗ ಕೆಲಸ ಜಾಸ್ತಿ ಆಕೋ. 4 ತಿಂಗಳು ಮಳೆಗಾಲ, 4 ಚಳಿಗಾಲ ಹೆಂಗಿರ್ತೈತಿ. 20 ವರ್ಷದ ಅವರು ಅದಾರ, ಕೆಲಸ ಆಗ್ಬೇಕಲ್ಲ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ನಮ್ಮ ಬಾಗಲಕೋಟೆ ಜಿಲ್ಲಾ ಚೇಂಜ್ ಆಗ್ಬೇಕು ಅಷ್ಟೇ ಕೆಲಸ. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸರ್, ಲೋಕಸಭಾ ಈಗ ಮಾತಾಡ್ಬೇಕಪ್ಪ ಅಂತ ನಮ್ಗೆ PC ಗದ್ದಿಗೌಡರು BJPಗೆ ನಾವು ಓಟ್ ಹಾಕ್ಬೋದು. ನಾವು BJP ಪಕ್ಷಕ್ಕೆ ಓಟ್ ಹಾಕ್ತೀವಿ. ಯಾಕೆ? ಯಾಕಂದ್ರೆ ನಾವು ಹಿಂದುತ್ವದಿಂದ ನಾವು ಭಾಳ ಇದು ಮಾಡ್ತೀವಿ. ಮತ್ತೊಂದು ಈಗೆಲ್ಲ ಕಾಂಗ್ರೆಸ್ ಎಲ್ಲ ನೋಡಿದ್ದೀವಿ ನಾವು ಮುಂಚೆನೇ, ಏನೂ ಅವ್ರಿಂದ ಕೆಲಸ ಆಗ್ತಾಯಿಲ್ಲ. ನಾವು BJP ಮಾಡ್ತೀವಿ. ಇಲ್ಲ ಕಾಯಮೆಲ್ಲ BJP ಭಾಳ ಒಳ್ಳೆಯ ಕೆಲಸ ಮಾಡಿದೆ. ಏನೋ ಚಿಮ್ಮನಕಟ್ಟಿಯವರು ಆರಿಸಿ ಬಂದರು, ಏನು ಕೆಲಸ ಆಗ್ತಾಯಿಲ್ಲ, ಏನೂ ಆಗಿಲ್ಲ. ಈ ನಮ್ಮದು BJP ಪಕ್ಷ, ನಾವು BJPಗೆ ಓಟ್ ಹಾಕ್ತೀವಿ. ಮೋದಿ ನೋಡೇ ಓಟ್ ಹಾಕ್ತೀವಿ. ಮೋದಿ ಬರಬೇಕು ನಮಗೆ. ದೇಶಕ್ಕೆ ಒಳ್ಳೆಯ ಅವರು ಅಭಿಪ್ರಾಯ ಇಟ್ಕೊಂಡು ಬಂದವರು, ದೇಶದ ಬಗ್ಗೆ ಒಳ್ಳೆಯ ಚಿಂತನೆ ಮಾಡೋರು. ನಮಗೆ BJP ಬಂದರೆ ಭಾಳ ಒಳ್ಳೆಯದು. ನಮ್ಮ ಗದ್ದಿಗೌಡ ಹೋದ್ರೆ ಹೋಗ್ಬಿಡಿ. ಯಾರು? ನಮ್ಮ ಗದ್ದಿಗೌಡ ಸಾಹೇಬ್. ಯಾಕೆ ಗದ್ದಿಗೌಡರು ನಿಮ್ಮ ಆಯ್ಕೆ? ಯಾಕಂದ್ರೆ ನಮ್ಮ ಕಡೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅವರು ನಮ್ಮ ಮೋದಿ ಸಾಹೇಬರು ಬಂದು ಹೋಗ್ಯಾರೆ ಬಾಗಲಕೋಟೆಗೆ. ಅವ್ರ ಪಕ್ಷ ನಮ್ಮದು, ಅವ್ರದ್ದು ನಮ್ಮದು ಒಂದೇ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ನಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಯಾವಾಗಲೂ ಟೋಟ್ಲಿ ಇಲ್ಲಿ ಬಾಗಲಕೋಟೆ ಒಳಗೆ ಭದ್ರಕೋಟೆ ಅಂದರೆ BJP ಸರ್. ಇಲ್ಲಿ ಯಾರು ಬಂದು ನಿಂದ್ರೂ ಕೆಲಸ ಆಗಲ್ಲ. ಬಾದಾಮಿಯಲ್ಲಿ ಮಾತ್ರ ಭದ್ರಕೋಟೆ BJPನೇ ಬರೋ ಸರ್. ಇಲ್ಲಿ PC ಗದ್ದಿಗೌಡ್ರೆ ಮತ್ತು ಲೋಕಸಭೆಗೆ ಆಯ್ಕೆ ಆಗ್ತಾರೆ ಸರ್. ಗದ್ದಿಗೌಡರು ಕಾರ್ಯವೈಖರಿ ಬಗ್ಗೆ ತಾವೇನು ಹೇಳ್ತೀರಿ? ಕಾರ್ಯವೈಖರಿಗೆಲ್ಲ ಇದೆ ಸರ್. ಈ ರೋಡ್ ಮೇಲೆ ನಿಂತರ ರೋಡೆಲ್ಲ ಅವರೇ ಮಾಡಿಸಿದ್ದು. ಬರಬೇಕಾದ್ರೆ ಬಾದಾಮಿ ಮೇಲೆ ಆ ಕಡೆ ಈ ಕಡೆ ನೋಡ್ತೀರಿ, ಅಕ್ಷಿಬಾಕ್ಲ ಇದೊಂದು ಕಲ್ಲಿನೊಳಗಡೆ ಅದೊಂದಿದೆ. ಬಾದಾಮಿಯಲ್ಲಿ ಅಭಿವೃದ್ಧಿ ಅಂದರೆ ರೈಲ್ವೆ ನಿಲ್ದಾಣ ನೋಡಿ, ಇದು ಮತ್ತು ಹೈ ಫ್ಲೋರ್ ಆಗ್ತಾಯಿದೆ. ಚಲೋನೇ ಇದೆ, ಕೆಲಸ ಚಲೋ ಇದೆ.
ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಸರ್ ಅವ್ರು ಓಲ್ಡೇ ಮೆಚ್ಕೊಂಡ ಮೇಲೆ ನಾವು ಯಾರು ಸರ್ ಮೆಚ್ಕೊಳ್ಳೋಕ್ಕೆ? ಇಡೀ ಓಲ್ಡೇ ಮೆಚ್ಕೊಂಡಿದ್ದೆ ಪ್ರಧಾನಮಂತ್ರಿ ಅಂತೇಳಿ. ನಾವು ಯಾರು ಸರ್ ಮದಕ್ಕೆ? ಯಾವಾಗಲೂ ಅವ್ರು ಓಲ್ಡ್ ಅಂದ್ರೆ ಗೋಲ್ಡೇ ಸರ್, ಗೋಲ್ಡೇ ಆಗಿರುತ್ತೆ, ಯಾವಾಗಲೂ ರೋಲ್ ಗಾರ್ಡ್ ಆಗಲ್ಲ ಅದು. ಲೋಕಸಭಾ ಎಲೆಕ್ಷನ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ, ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ನಮ್ಮ ಓಟು. ಯಾರು ಒಳ್ಳೇದು ಮಾಡ್ಬೋದು ಅನ್ಸುತ್ತೆ ನಿಮಗೆ? ಯಾವ ನೋಡೋಣ, ಯೋಚನೆ ಮಾಡಿ. ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಒಳ್ಳೇದದಾರೆ, ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಅವರು ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಮಾಡಿದ್ದಾರೆ, ಎಲ್ಲ ಅನ್ನ ಮಾಡಿದ್ದಾರೆ. ಸರ್, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಒಳ್ಳೆ ಅಭಿಪ್ರಾಯ. ಒಳ್ಳೆ ಯಾವ ಪಕ್ಷಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ವೋಟ್ ಮಾಡೋದು ಒಳ್ಳೆಯದು. ಯಾರು ಅನ್ಸುತ್ತೆ ನಿಮಗೆ ಒಳ್ಳೆ ಕೆಲಸ ಮಾಡ್ಬೋದು? ಹಂಗೆ ಅವ್ರವರು ಒಳ್ಳೆ ತಕ್ಕಂತೆ ಮಾಡ್ತಾ ಇದ್ದಾರೆ. ಮೇಲೆ ಕೇಂದ್ರದಲ್ಲಿ BJP ಸರ್ಕಾರ ಒಳ್ಳೆಯದಿದೆ, ಇಲ್ಲಿ ರಾಜ್ಯದಲ್ಲಿ ಇವರು ಕಾಂಗ್ರೆಸ್ ಸರ್ಕಾರ ಒಳ್ಳೆಯದಿದೆ, ಹಂಗೇನಿಲ್ಲ. ಎಲ್ಲರಿಗೆ ಪ್ರತಿಯೊಬ್ಬರಿಗೆ ತಲುಪುವಂಥ ಯೋಜನೆಗಳನ್ನೇ ಮಾಡ್ತಾ ಇದ್ದಾರೆ. MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅವರೇ ಒಳ್ಳೆಯವರು, MP ಅಭ್ಯರ್ಥಿ ಹಂಗೇನಿಲ್ಲ. ಈಗ ನಮ್ಮ PC ಗದ್ದಿಗೌಡರಿದ್ದಲ್ಲ, ಅವ್ರು ಒಳ್ಳೆಯವರು, ಪರವಾಗಿಲ್ಲ. ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಅವರು? ಮಾಡಿದ್ದಾರೆ, ಪರವಾಗಿಲ್ಲ, ಹಚ್ಕೊಂಡು ಮಾಡ್ತಾ ಇದ್ದಾರೆ. ಏನು ಮಾಡದೇ ಇದ್ದರೂ 4 ಮಂದಿಗೆ ಏನು ಗೌರವ ಕೊಡ್ಬೇಕು ಕೊಡ್ತಾ ಇದ್ದಾರೆ ಅವರು. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಸರ ಒಳ್ಳೆಯ ವಿಚಾರ ಅಂದರೆ ನಮ್ಮ ಗದ್ದಿಗೌಡರು ಒಳ್ಳೆ ಇದು ಮಾಡಿದ್ರು. ಅವರು ಕೆಲಸಕ್ಕಿಂತ ಸೈಲೆಂಟ್ ಮನುಷ್ಯರು. ಆಮೇಲೆ ನಾವು ಇವತ್ತು ಮಾಡ್ತಾಯಿದ್ವಿ ಅಂದರೆ ನಮ್ಮ ಮೋದಿ ಸಾಹೇಬ್ರ ಜೊತೆ ಅವರು ಒಂದು ಕೆಲಸ ಮಾಡೋದು ಕಾರ್ಯದಿಂದ ಅವರು ಒಂದು ಬೆಳೆಯಕತ್ತಾರ. ಬಟ್ ಅವರು ಸ್ವಲ್ಪ ನಮ್ಮ ಕ್ಷೇತ್ರದ ಇನ್ನೂ ಸ್ವಲ್ಪ ಕೆಲಸ ಮಾಡ್ರೆ ಭಾಳ ಚಲೋ ಆಗುತ್ತೆ. ಇದು ನಂದು ವೈಯಕ್ತಿಕ ವಿಚಾರ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, ಬೇಕಾದವ್ರು ಬರಲಿ ಸರ್, ಅಭಿವೃದ್ಧಿಯನ್ನು ಮಾಡಬೇಕಾಗೈತೆ ಸರ್. ಜನರು ಇನ್ನಿತರ ಒಂದು ಓಟ್ ಹಾಕೋದ್ರೊಳಗೆ ವಿವಿಧ ರೀತಿ ಇರ್ತಕ್ಕಂಥ ಯುವಕ ಆಮೇಶಕ್ಕೆ ಬಲಿ ಒಡ್ಡಿ ಏನು ಸರ್, ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯನ್ನು ನೋಡಬೇಕಾಗೈತೆ. ಎಲ್ಲರೂ ತಿಳುವಳಿಕೆವಂತವರಾಗಿ ಅಭಿವೃದ್ಧಿಯನ್ನು ಎಲ್ಲರೂ ಕೂಡಿ ಮಾಡಿದ್ರೆ ಅದೊಂದು ರೀತಿ ನಮ್ಮ ದೇಶ, ರಾಜ್ಯ, ಊರು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ಸ್ ಸರ್ ಏನು ಸರ್, ಎಲ್ಲ ಪಕ್ಷದವರು ಏನು ಸರ್ ಬಂದರು, ಬೇಕಾದವರು ಬರಲಿ ಸರ್, ಅಭಿವೃದ್ಧಿಯನ್ನು ಮಾಡ್ಬೇಕಂತೇಳಿ, ಪ್ರಗತಿಯನ್ನು ಮಾಡಬೇಕು. ದೇಶದ ಏನು ಅಹಿತಕರ ಘಟನೆಗಳು ಆಗ್ತಿದ್ದಾವಲ್ಲ ಅವನ್ನೆಲ್ಲ ಸುಧಾರಣೆಯನ್ನು ಮಾಡಲಿ ಅಂಥೇಳಿ ನಮ್ಮೊಂದು ಇಚ್ಛೆ ಸರ್. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಹುಸೇನ್ ಸಾಬ್ ಚೋಳ್ಚಗುಡ್ ಅಂತ ಹೇಳ್ರಿ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಒಬ್ರದ್ದು ಏನೈತಿ ಅದನ್ನು ನಾವು ಮಾಡ್ಬೇಕಂತೀವ್ರಿ. ಆದ್ರೆ ಮ್ಯಾಲೆ ದೃಷ್ಟಿಯಿಂದ ನೋಡಿದ್ರೆ ಮೋದಿಯವ್ರು ಚಲೋ ಕೆಲಸ ಮಾಡ್ಯಾರ ಮೇಲೆ, ಇಲ್ಲಿ ನೋಡಿದ್ರೆ ಸಿದ್ದರಾಮಯ್ಯವ್ರದ್ದು ಚಲೋ ಕೆಲಸ ಐತಿ. ಎರಡೂ ಹಂಗೆ ಅದಾವು. ಆದ್ರೆ ಯಾವುದಕ್ಕೆ ಹಾಕ್ಬೇಕನ್ನೋ ಜನ ತಿಳ್ಕೊಂಡು ಕ್ಯಾಟ್ ಹಾಕ್ಬೇಕು ಅಷ್ಟೇ, ಮತ್ತೊಂದು ಏನಿಲ್ಲ. ಏನೇನು ಚಲೋ ಕೆಲಸಗಳಾಗ್ಯಾವ? ಇಲ್ಲಿ ನೋಡ್ರಿ, ಅವ್ರು ಮೋದಿಯವರಿಂದ ದೇಶ ಉದ್ಧಾರ ಆಕತ್ತಟ. ಮಿಂಟ್ರಿ ಅವ್ರಿಗೆ ಚಲೋ ಹೆಲ್ಪ್ ಸಿಕ್ಕೈತಿ. ರೋಡೂ ಚಲೋ ಆಗ್ಯಾವು. ಇಲ್ಲೇ ಕಾಂಗ್ರೆಸ್ ವತಿಯಿಂದ ಏನಾಗ್ಯದಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಎಲ್ಲ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮತ್ತು 2000 ರೂಪಾಯಿ ಕೊಟ್ಟಾರ. ಅದನ್ನು ನೋಡಿಕ್ಯಾಟ್ ಅವ್ರಿಗೆ ಹಾಕ್ಬೇಕು ಅನ್ಸುತ್ತೆ. ಇದನ್ನು ನೋಡಿದ್ರೆ ಇವ್ರಿಗೆ ಹಾಕ್ಬೇಕು ಅನ್ಸುತ್ತೆ. ಒಟ್ಟು ಜನರು ಏನಪ್ಪ ಒಂಥರ ಇದು ಹಾಕತ್ತಾರ. ನಿಮ್ದು ಏನೈತಿ? ನಮ್ಮದು ಏನೈತಿ ರೀ, ನಾವು ಎಷ್ಟೊತ್ತಿ ಸಿದ್ದರಾಮಯ್ಯ ಮಾಡ್ಬೇಕಂತೀವಿ ರೀ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ, ಲೋಕಸಭಾ ತಮ್ಮ ಅಭಿಪ್ರಾಯ ಏನಿದೆ ಸರ್? ಲೋಕಸಭಾ ಚುನಾವಣೆ ಒಳ್ಳೆಯ ಅಭ್ಯರ್ಥಿಗೆ ಓಟ್ ಹಾಕಬೇಕು ಅನ್ನೋದು ಒಂದು ನಮ್ಮದು. ಈ ದೇಶದ ಬಗ್ಗೆ ಹಿತಚಿಂತಕರಾಗಿ ಯಾರು ಇರ್ತಾರೆ ಅವ್ರ ಬಗ್ಗೆನೇ ನಾವು ಓಟ್ ಮಾಡೋದು. ಆದ್ರೆ ಪ್ರಜಾಪ್ರಭುತ್ವದ ಡೆಮಾಕ್ರಸಿ ಒಳಗೆ ಓಟ್ ಮಾಡಲೇಬೇಕು. ಆದ್ರೆ ಓಟ್ ತಪ್ಸಂಗಿಲ್ಲ. ನಾವು ಸುತ್ತಮುತ್ತಲು ಇದ್ದವ್ರಿಗೆಲ್ಲರಿಗೆ ಓಟಿನ ಬಗ್ಗೆ ಜಾಥಾ ಮಾಡ್ತೀವಿ, ಹೇಳ್ತೀವಿ. ಯಾರು ಪ್ರತಿಯೊಬ್ಬರು ಓಟ್ ಹಾಕಂತ ಹೇಳ್ತೀವಿ. ಯಾರು ಒಳ್ಳೆ ವ್ಯಕ್ತಿಗಳನ್ನು ನೋಡಿ ಆರಿಸಿ ನೀವು ಓಟ್ ಹಾಕೋದು ಅವ್ರ ಹಕ್ಕು. ಆದರೆ ಯಾರಿಗೆ ಹಾಕ್ತಾರೋ ಬಿಡ್ತಾರೋ ಯಾರು ಹಾಕಬೇಕು ಕಂಪಲ್ಸರಿ. ಅದಕ್ಕೆ ಓಟ್ ಹಾಕ್ರಿ ಅಂತ ನಾವು ಎಲ್ಲರಿಗೆ, ನಮ್ಮ ಕುಟುಂಬದವ್ರಿಗೆ, ನಮ್ಮ ಬಂಧು ಬಳಗ, ಫ್ರೆಂಡ್ಸ್ಗೆ ಎಲ್ಲರಿಗೆ ಹೇಳ್ತೀವಿ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? MP ಅಭ್ಯರ್ಥಿಗಳ ಬಗ್ಗೆ ನಾವು ಏನು ಹೇಳಲ್ಲ. ಈಗಾಗಲೇ MP ಅಭ್ಯರ್ಥಿಗಳು ಇಲ್ಲಿ ಸಾಕಷ್ಟು ಕೆಲಸ ಮಾಡಿದವರು ಅದಾರ. ಮತ್ತು ಈಗ ಹೊಸ ಒಂದು ಮುಖನೂ ಬಂದಾವು. ಜನರು ಯಾರ ಬಗ್ಗೆ ಏನು ಒಲವು ಕೊಡ್ತಾರೋ ಗೊತ್ತಿಲ್ಲ. ಅವ್ರು ವೋಟಿಂಗ್ ಮಾತ್ರ ಮಾಡ್ತೀವಿ ನಾವು. ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಸವಿತಾ ಪಾಟೀಲ್ಗೆ ಮಾಡ್ಬೇಕಂತ ಐತೆ ನಮ್ಮದು. ಯಾಕೆ ಸರ್? ಯಾಕಂದ್ರೆ ನಮ್ಮದು ಕಾಂಗ್ರೆಸ್ಸು ಒಳ್ಳೆಯ ವ್ಯಕ್ತಿ, ಅಗದಿ ಮಜಬೂತಾದ ವ್ಯಕ್ತಿ, ಮತ್ತು 5 ಗ್ಯಾರಂಟಿ ಕೊಟ್ಟಾರ. ಮತ್ತು ಮೊದಲಾಗಿಂದನೂ ಏನೈತಿ, ನಮ್ಮ ಚಿಮ್ಮಕಂಡಿ ಸಾಹೇಬರು 1947 ಎಲೆಕ್ಷನ್ ನಿಂತಂದು ಒಂದು ಒಳಚರಂಡಿ, ಕೆನಾಲು ಎಲ್ಲ ಸೌಲಭ್ಯ ಮಾಡಿದ್ರೆ ಚಿಮ್ಮಕಂಡಿ ಸಾಹೇಬರು. ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬರು ಮತ್ತು ಚಿಮ್ಮಕಂಡಿ ಸಾಹೇಬರು ಸವಿತಾ ಪಾಟೀಲ್ ಬರ್ಬೇಕಂತ ಹೇಳ್ತೀವಿ ಸರ್.
ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಸರ್? ನೋಡಿ ಸರ, ನಮ್ಮ ಕ್ಯಾಂಡಿಡೇಟಿಂದು ನಾವು ಹೇಳ್ತೀವಿ ಸರ, ನಮ್ಮದು ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಕ್ಯಾಂಡಿಡೇಟು ಪಕ್ಕ ಬರ್ತೈತಿ, 100ಕ್ಕೆ 100 ಇದಾಗ ಬರೆದಿಟ್ಕೋಬೇಕು. ಸೈತಾ ಪಾಟೀಲ್ನ ಬರ್ತಾಳೆ. ಈಗ ಪ್ರಧಾನಮಂತ್ರಿಯವರ ಕಾರ್ಯವೈಖರಿ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ? ನೋಡ್ರಿ, ಅವ್ರದ್ದು ನಮ್ಮದು ಅವ್ರದಕ್ಕೆ ನಮಗೆ ಇತಿಹಾಸ ನೋಡಿದ್ರೆ ಅವ್ರಿಗೆ ನಮಗೆ ಏನು ಸಂಬಂಧನೂ ಇಲ್ಲ. ಈ ರಾಜ್ಯ ಸರ್ಕಾರ ಏನು ಹೇಳ್ತೈತಿ ನಾವು ಅದನ್ನೇ ಮಾಡೋರು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳ್ತಾರೆ ಅದೇ ನಮ್ಮದು ಬಲಿಷ್ಠ ಸರ್ಕಾರ ಮತ್ತು ಒಳ್ಳೆಯ ಸರ್ಕಾರ ಇದು. ಮತ್ತು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಾರ, ಕರೆಂಟ್ ಬಿಲ್ ಕೊಟ್ಟಾರ, ಆನಂತರ ರೇಷನ್ನು ಎಲ್ಲ ಸೌಲಭ್ಯ ಮಾಡಿದಾರು ಕಾಂಗ್ರೆಸ್ ಸರ್ಕಾರ. ಇದು ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಅಂತೂ ಏನೂ ಯಾರಿಗೂ ಬಂದಿಲ್ಲ. 70 ವರ್ಷದಿಂದ ಏನು ಮಾಡ್ಯಾರ ಅಂದ್ರೆ ಎಲ್ಲ ವಿಮಾನ ಬಂತು, ರೈಲ್ವೆ ಬಂತು, ಎಲ್ಲ ನಾವು ಮಾಡೀವಿ. ಆಮೇಲೆ ಇವ್ರು ಈಗ 10 ವರ್ಷ ಮೊದಲು ಅವ್ರು ಏನು ಮಾಡ್ಯಾರ ಅದು ನನಗೆ ಬೇಕಲ್ಲ, ಎಲ್ಲಿ ಕಲ್ತಾರ ಅದು ಬೇಕಲ್ಲ. ನಾವೆಲ್ಲ ಮಾಡಿಂದ ಅವ್ರು ಏನು ಮಾಡ್ಯಾರ, ಅವ್ರು ದೇಶ ಉಳಿಸಿದ್ದ ನಾವೇ, ದೇಶ ಇಲ್ಲಿದ್ದ ಕಟ್ಕೊಂತ ಬಂದಾರ ನಾವೇ. ಕಾಂಗ್ರೆಸ್ ಸರ್ಕಾರನ ಫಸ್ಟು. ಸರ್ ನಮಸ್ತೆ. ನಮಸ್ಕಾರ ಸರ್. ಲೋಕಸಭಾ ಎಲೆಕ್ಷನ್ಸ್ ಹತ್ರದಲ್ಲಿದೆ, ನಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಸರ್, ಈ ಸಲ ಲೋಕಸಭಾ ಎಲೆಕ್ಷನ್ದೊಳಗೆ ಈ ದೇಶದೊಳಗೆ BJP ಸರ್ಕಾರ ಬರ್ಬೇಕಂತ ನಮ್ಮ ಆಸೆ ಇದೆ ಸರ್. ಯಾಕೆ BJP? ಯಾಕೆ ಬರ್ಬೇಕಂದ್ರೆ ಸರ್, ಕಾಂಗ್ರೆಸ್ ಪಕ್ಷ ಇದ್ದಾಗಿಂತ ದೇಶ 11ನೇ ಸ್ಥಾನದೊಳಗಿತ್ತು, ಈಗ 4ನೇ ಸ್ಥಾನದೊಳಗಿದೆ. ಅದಕ್ಕೆ ಬರ್ಬೇಕಂತ ಕೇಳ್ಕೊತಾರೆ. ಯಾವ ಕ್ಷೇತ್ರದಲ್ಲಿ 4ನೇ ಸ್ಥಾನ ಬಂದಿದೆ? ಮುಂದೆ ಬರ್ತಕ್ಕಂಥ ದಿನಮಾನದೊಳಗೆ ದೇಶ ವಿಶ್ವದೊಳಗೆ 4ನೇ ದರ್ಜೆ ಬರಬೇಕು ಅಂತ ವಿಚಾರ. ಓಕೆ, ಇಲ್ಲಿನ ಹಾಲಿ MP ಅವರ ಬಗ್ಗೆ ನೀವೇನು ಹೇಳ್ತೀರಿ? ಹಾಲಿ MP ಅವರು ತಮ್ಮ ಸಾಧ್ಯ ಆದಷ್ಟು ಎಲ್ಲವನ್ನೂ ಕೆಲಸ ಮಾಡಿದ್ದಾರೆ ಸರ್. ಆದ್ರೆ ಇನ್ನಷ್ಟು ಆಗಬೇಕಾಗಿತ್ತು, ಆಗಿರಲಿಲ್ಲ. ಆದ್ರೆ ಆಗ್ತೈತಿ, ಮುಂದಿನ ಸಲ ಮಾಡ್ತಾರೆ. ಈಗ 5ನೇ ಗ್ಯಾರಂಟಿ ಒಳಗೆ 5ನೇ ಬಾರಿ ವಿನ್ ಆಗ್ತಾರೆ. ಲೋಕಸಭಾ ಎಲೆಕ್ಷನ್ಸ್ ಹತ್ರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ಲೋಕಸಭಾ ಎಲೆಕ್ಷನ್ನು, ಈ ಎಲೆಕ್ಷನು ಬರ್ತಾರೆ, MLA ಎಲೆಕ್ಷನು ಬರ್ತಾ, ಎಲ್ಲ ಎಲೆಕ್ಷನ್ಗಳು ಬರ್ತಾರೆ. ಯಾವ ಅಭ್ಯರ್ಥಿಗಳು ಬಂದರೂ ಯಾರು ಏನೋ ಕೆಲಸ ಮಾಡೋದಿಲ್ಲ, ತಮ್ಮ ಸ್ವಾರ್ಥಕ್ಕೆ ಎಲ್ಲರೂ ಮಾಡ್ತಾರೆ. ಯಾರೇ ಇರಲಿ, ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, MP ಇರಲಿ, ಕಾಂಗ್ರೆಸ್ MLA ಇರಲಿ, MP ಇರಲಿ, ಸ್ವಾರ್ಥಕ್ಕಾಗಿ ಮಾಡ್ಕೊತಾರೆ. ಯಾರಿಗೂ ಬಡವ್ರಿಗೆ ಏನು ಮಾಡೋದಿಲ್ಲ, ಯಾರೂ ಏನು ಮಾಡೋದಿಲ್ಲ. ಸುಮ್ಮ ಅವ್ರವ್ರ ಸ್ವಾರ್ಥಕ್ಕಾಗಿ ಮಾಡ್ಕೊತಾರೆ ಅಷ್ಟೇ. ಓಟ್ ಹಾಕೋದು ಹುಚ್ಚು ಅನ್ಸುತ್ತೆ ಒಂದೊಂದು ಅವತ್ತಿನೊಳಗೆ. ನಮ್ಗೆ ಓಟ್ ಮಾಡೋದು ಉಪಯೋಗ ಇಲ್ಲ ಅಂತ ಒಮ್ಮೆ ಅನ್ಸುತ್ತೆ. ಆದ್ರೆ ನಮ್ಮ ಓಟ್ ಹಾಕುವಂಥ ಅಭಿಪ್ರಾಯಕ್ಕೆ ಸುಮ್ಮ ಹಾಕೋದು ಅಷ್ಟೇ, ಮತ್ತೊಂದು ಏನಿಲ್ಲ. MP ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿಗಳು ಮನುಷ್ಯರು ನೋಡಿದ್ರೆ ಚಲೋ ರೀ. ಅವ್ರ ಸಂಯುಕ್ತ ಪಾಟೀಲ್ರ ಅಂಕರ್ ನಾವು ನೋಡಿಲ್ಲ ಬಿಡ್ರಿ. ಈಗ ನಮ್ಮ ಬದಾಮಿ ಅವ್ರ MP ಅಂತ ನಾವು ನೋಡಿವಿ. ಅವ್ರನ್ನ ವರ್ಕ್ ಇಲ್ಲೊಂದು 35 ಲಕ್ಷ ರೂಪಾಯಿ ಕೊಟ್ಟು ಒಂದು ಬೇಕನ್ ಕಟ್ಸಿದ್ದು ಒಂದ ರೀ ನಮ್ಮ ಬದಾಮ್ಯಾಗ, ಮತ್ತೇನು ಮಾಡಿಲ್ಲ ರೀ ಅವರು. ಅಣ್ಣ ನಮಸ್ಕಾರ. ಈಗ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ಮೋದಿ ಬರ್ಬೇಕಂತಂದ್ರೆ. ಯಾಕೆ? ಸಿದ್ದರಾಮಯ್ಯ ಏನು ಮಾಡ್ಯಾನ ಸರ್? ಏನು ಮಾಡಿದ್ದಾರೆ? ಲೇಡೀಸಿಗೆಲ್ಲ ಫ್ರೀ ಮಾಡಿದ್ದಾರೆ, ನಮ್ಮ ಆಟೋದವ್ರ ಮ್ಯಾಗೆಲ್ಲ ಕಲ್ಲು ಕೊಟ್ಟಿದ್ದಾರೆ. ಹೌದಾ? ಮತ್ತು ಏನು ಮಾಡಿದ್ದಾರೆ ನಮಗೆ? ಯಾರು ಏನು ನಮಗೇನು ಡೀಸೆಲ್ ಕಮ್ಮಿ ಮಾಡಿದರು, ಪೆಟ್ರೋಲ್ ಕಮ್ಮಿ ಮಾಡಿದ್ದಾರೆ ಅವರು. ಏನು ಮಾಡಿದ್ದಾರೆ ಸರ್ ಅವರು ನಮಗೆ? ಅದಕ್ಕೆ ನಮ್ಮ BJP ಬರಬೇಕು. ಈಗ ಇಲ್ಲಿ ಅಭ್ಯರ್ಥಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಕಟ್ಟಿದ ಸರ್, ಅವರು ಗೆದ್ದು ಬಂದ್ರು ಏನು ಮಾಡಿಲ್ಲ ಸರ್. ಅವರು ಏನು ಮಾಡಿದ್ದಾರೆ? ಅವರು ಇಲ್ಲಿ ಬದಾಮಿ ತಾಲೂಕಿನಲ್ಲಿ ಏನು ಮಾಡಿದ್ದಾರೆ? ಅವರು ಏನು ಮಾಡಿಲ್ಲ ಸರ್. ಅವ್ರು ಏನು ಮಾಡಿಲ್ಲ ಸರ್. ಅವರಲ್ಲಿ ಬದಾಮಿ ತಾಲೂಕಿನಲ್ಲಿ ಏನೂ ಮಾಡಿಲ್ಲ. ಪಕ್ಷ ನೋಡ್ಕೊಂಡು ವೋಟ್ ಮಾಡ್ತಿರೋ, ವ್ಯಕ್ತಿ ನೋಡ್ಕೊಂಡು ವೋಟ್ ಮಾಡ್ತೀರೋ? ವ್ಯಕ್ತಿ ನೋಡ್ಕೊಂಡು ಮಾಡ್ತೀರಿ. ಅವ್ರಿಗೆಲ್ಲ BJP ನಮ್ಗಾದ್ರೆ ಎಲ್ಲ ಮಾಡ್ತೀವಿ ಸರ್. ಹೌದಾ? ಇಲ್ಲಿ ಆದರೆ ನಮ್ಗೆ ಹೊಟ್ಟೆ ಮ್ಯಾಗ ಕಾಲು ಕೊಟ್ಟಿದ್ದು ಆಟೋದವ್ರು ಹೊಟ್ಟೆ ಮ್ಯಾಗೆ, ಇವು ಏನು ಪರ್ಮಿಟ್ ಅದಾವಲ್ಲ ಎಲ್ಲ ವ್ಯಕ್ತಿ ಮ್ಯಾಗ ಅವ್ರು ಕೊಟ್ಟಿದ್ದವ್ರು ಕಾಲೇ ಸರ್. ಲೋಕಸಭಾ ಎಲೆಕ್ಷನ್ಸ್ ಹತ್ರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಗದ್ದಿಗೌಡ್ರು, PC ಗದ್ದಿಗೌಡ್ರು. ಯಾಕೆ? ಯಾಕೆಂದ್ರೆ ನಾವು ನಂದು ಹೆಚ್ಚಿರಿ ಅದು ನನ್ನ ಪಕ್ಷದ BJP. ನಾವು BJPಗೆ ವೋಟ್ ಮಾಡೋ. ನಂದು ಓಟ್ ಬಂದನ್ಸುಟ್ಟು ನಾವು BJPನ ವೋಟ್ ಹಾಕೊಂಡು ಬಂದೀನಿ. ನಂದು ವೋಟಿಂಗ್ ಪವರ್ ಬಂದನ್ಸುಟ್ಟು. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಿದಾವೆ? ಒಂದೇದು ಫಸ್ಟ್ ಹೇಳ್ಬೇಕಂತ ಸರ, ಅಭಿವೃದ್ಧಿ ಕಾರ್ಯ ನಂಗೆ ಬೇಕಾಗಿಲ್ಲ ರೀ. ಅವು ಆಗಲಿ ಬಿಡಲಿ ಆಗ್ತಿರ್ತಾವೆ, ಅದು ಬೇಕಾದ್ರೆ ಲೋಕಲಿಟಿ ನೋಡ್ಬೇಕು ನಾವು. ನಾವು ಇಲ್ಲಿ ಅಲ್ಲಿ ಏನಾರು ಕೆಲಸ ಇದ್ರೆ ಬಿಜಾಪುರ ಕೆಳಗೆ ಬರ್ತೇನೆ ರೀ. ಹೌದಲ್ಲ? ಬಿಜಾಪುರ ಸೊಸೆ ಆಗಲಿಲ್ಲ ಅಂತ, ಭಾಳ ಬಾಗಲಕೋಟೆ ಮಗಳಾಗಲಿಲ್ಲ ಅಂತ, ಇಲ್ಲೇನು ನಮ್ಮ ಬದಾಮಿಗೆ ಬಂದು ಮನೆ ಮಗಳು ಹಾಕಳ ನಮ್ಮ ಗದ್ದಿಗೌಡ್ರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಲೋಕಸಭಾ ಎಲೆಕ್ಷನ್ ಹತ್ರದಲ್ಲಿದೆ, ತಮ್ಮ ಅಭಿಪ್ರಾಯ ಏನಿದೆ? ಸರ್ ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಸರ್ ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ಅವರು, ಚಲೋ ಮಾಡಿದ್ರು, ಬಡಬಗ್ರಿಗೆಲ್ಲ ಒಳ್ಳೇದು ಮಾಡಿ. ಈಗ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಸವಿತಾ ಪಾಟೀಲ್ ಹೊಸ ಮುಖ ಸರ್, ಸಲ ಪ್ರಯತ್ನ ಮಾಡೋಣ ಅವ್ರಿಗೆ ಕೊಟ್ಟು. ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರ್ಬೇಕು ಸರ್. ಯಾಕೆ?
ಇಲ್ಲಿ ನಮ್ಮ ಲೋಕಲ್ದಾಗ ಮೇಲೂ ಅದನ್ನೇ ಬರಬೇಕು, ಇಲ್ಲೂ ಅದೇ ಬರಬೇಕು. ಯಾಕಂದ್ರೆ ನಮ್ಮ ಕಾಂಗ್ರೆಸ್ಸಿಂದ ನಮ್ಗೆ ಜಾಸ್ತಿ ಅಭಿವೃದ್ಧಿ ಆಗೋ ಕೆಲಸ ನಮಗೆಲ್ಲ ಒಳ್ಳೇದಾಗೈತಿ. ಹೆಣ್ಣು ಮಕ್ಕಳಿಗೆಲ್ಲ ಫ್ರೀ ಬಸ್ ಮಾಡ್ಯಾರ, ಎಲ್ಲ ಅನುಕೂಲ ಆಗೈತಿ. ನಮಗೆ ಕಾಂಗ್ರೆಸ್ಸೇ ಬರ್ಬೇಕು ಸರ್. ಕ್ಯಾಂಡಿಡೇಟ್ಸ್ ಬಗ್ಗೆ ನಮ್ಗೆ ವೀಣಾ ಕಾಶ್ಯಪ್ನವ್ರು ಕೊಟ್ಟಿದ್ರು ಭಾಳ ಚಲೋ ಐತೆ ಸರ್. ಆದ್ರೆ ಅವರು ಬಿಜಾಪುರದಾಗ ಅದಾರಲ್ಲ, ಅವ್ರು ಯಾರು ನಮ್ಗೆ ಇನ್ನಾದರೂ ನಮ್ಗೆ ಮಾಹಿತಿ ಇಲ್ಲ. ಆದ್ರೆ ವೀಣಾ ಕಾಶ್ಯಪ್ನವ್ರು ಕೊಟ್ಟಿದ್ರೆ ಓಕೆ ಸರ್. ಹಾಂ, ಸಮಾಧಾನ ಇದೆ ಸರ್. ಆದರೂ 100% ಕಾಂಗ್ರೆಸ್ ಬರೋದು ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ ಸರ್. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ. ಹೌದು ಸರ್. ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಆಗ್ಬೋದು ಸರ್. ಸಂಯುಕ್ತ ಪಾಟೀಲ್ ಹೆಂಗೆ ಸರ್, ಯಾವ ಆಧಾರದ ಮೇಲೆ ಹೇಳ್ತೀರಿ? ಒಳ್ಳೆಯ ಇದು 20 ವರ್ಷ ಆಯಿತು ಪಿ ಸಿ ಗದಿಗಳು ಬಂದು, ಏನು ಅಭಿವೃದ್ಧಿ ಆಗಿಲ್ಲ, ಯಾವುದೂ ವರ್ಕ್ ಆಗಿಲ್ಲ, ಯಾವುದೂ ಅಭಿವೃದ್ಧಿಗೆ ಒತ್ತು ಕೊಟ್ಟಿಲ್ಲ. ಸ್ಥಳೀಯ ತಾಲೂಕು ಇದ್ದವರು ಅವರು ಪಿ ಸಿ ಗದ್ದಿಗೌಡರು ಏನೂ ಅಭಿವೃದ್ಧಿ ಮಾಡಿಲ್ಲ. ನಮ್ಮ ತಾಲೂಕು ಏನು ಡೆವಲಪ್ಮೆಂಟ್ ಆಗಿಲ್ಲ. ನಮ್ಮ ಮತಕ್ಷೇತ್ರಕ್ಕೆ ಸಂಯುಕ್ತ ಪಾಟೀಲೇ ಬೇಕು. ಅಂದರೆ ನೀವು ಅಭಿವೃದ್ಧಿ ಬಯಸ್ತಾ ಇದ್ದೀರಿ? ಹೌದು, ಪಕ್ಷ ನೋಡ್ತಾ ಇಲ್ಲ, ಪಕ್ಷ ನೋಡಿ ಅಭಿವೃದ್ಧಿ ಬೇಕು. ನಮ್ಮದು ಕಾಂಗ್ರೆಸ್ ಪಕ್ಷ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರದಲ್ಲಿದೆ. ನಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಅದು. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಎಲ್ಲ ಕೆಲಸ ಮಾಡ್ತೈತೆ ರೀ, ಅದರ ಸಂಬಂಧ ನಾವು ಕಾಂಗ್ರೆಸ್ ಮಾಡ್ತೇವೆ. ಏನೇನು ಕೆಲಸಗಳು ಮಾಡಿದ್ದಾರೆ? ಎಲ್ಲ ಕೆಲಸ ಮಾಡ್ರಿ, ಗ್ಯಾರಂಟಿ ಕೊಟ್ರ, ಮಹಿಳೆಯರಿಗೆ ಎತ್ತು 2000 ರೂಪಾಯಿ ಕೊಟ್ರ, ಎಲ್ಲ ಹಂಗಾಗಿ ಒಳ್ಳೆ ಕೆಲಸ ಮಾಡ್ಯಾರ. ಕಾಂಗ್ರೆಸ್ಸಿಗೆ ನಾವು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬಾದಾಮಿ ಕ್ಷೇತ್ರದ ಜನರ ಅಭಿಪ್ರಾಯ ಏನಾಗಿತ್ತು ಅಂತ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ನಮಸ್ಕಾರ.